ಬಸ್ ಸಂಚರಿಸಲು ಅನುಕೂಲ ಮಾಡಿಕೊಡುವಂತೆ ಗುತ್ತಿಗೆ ಪಡೆದ ಕಂಪನಿಯವರಿಗೆ ಸೂಚಿಸಿದ್ರು. ಕುಮಟಾ ತಾಲೂಕಿನ ಹೆಗ್ಡೆಯ ತಾರಿಬಾಗಿಲು ಹಾಗೂ ಮಿರ್ಜಾನ್ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಕಾಮಗಾರಿಯು ಪ್ರಾರಂಭವಾಗಿರುವುದರಿಂದ ಸೇತುವೆ ನಿರ್ಮಾಣಕ್ಕೆ ಹೊಂದಿಕೊಂಡಿರುವ ರಸ್ತೆಯ ಅಕ್ಕಪಕ್ಕದಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ಮಣ್ಣನ್ನ ತಂದು ಹಾಕಲಾಗಿದೆ. ಮಳೆಯ ಹಿನ್ನೆಲೆಯಲ್ಲಿ ರಸ್ತೆಯ ಮೇಲೆ ಕೆಸರು ತುಂಬಿಕೊಂಡು ರಸ್ತೆಯಲ್ಲಿ ಸಂಚರಿಸಲು ಗ್ರಾಮದ ಜನರಿಗೆ ಸಮಸ್ಯೆಯಾಗಿದೆ. ಪ್ರತಿನಿತ್ಯ ಸಂಚರಿಸುವ ಕುಮಟಾ ಹೆಗ್ಡೆ ಕೆಎಸ್ಆರ್ಟಿಸಿ ಬಸ್ ತಾರಿಬಾಗಿಲಿನಲ್ಲಿ ಬಸ್ ತಿರುಗಿಸಿಕೊಂಡು ಹೋಗುವ ಜಾಗದಲ್ಲಿ ಕೆಸರು ತುಂಬಿರುವ ಹಿನ್ನೆಲೆಯಲ್ಲಿ ಬಸ್ ಹೆಗಡೆ ದೇವಸ್ಥಾನದಲ್ಲಿ ತಿರುಗಿಸಿಕೊಂಡು ಹೋಗುತ್ತಿರುವುದರಿಂದ ಸ್ಥಳೀಯ ಜನರಿಗೆ ಹಾಗೂ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಿ ಪರಿಗಣಿಸಿದೆ. 1.5 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಬಸ್ ವ್ಯವಸ್ಥೆಯನ್ನ ಕೈಗೊಳ್ಳುವ ಸಮಸ್ಯೆ ಉಂಟಾಗಿದೆ. ಈ ಸಮಸ್ಯೆಯ ಬಗ್ಗೆ ಸ್ಥಳೀಯರು ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಅವರ ಗಮನಕ್ಕೆ ತಂದಿದ್ದು, ಸ್ಥಳಕ್ಕೆ ಭೇಟಿ ನೀಡಿ ಸೇತುವೆ ಕಾಮಗಾರಿಗೆ ಗುತ್ತಿಗೆ ಪಡೆದ ಕಂಪನಿಯ ಮೇಲ್ವಿಚಾರಕರ ಗಮನಕ್ಕೆ ತಂದು ಸಾರ್ವಜನಿಕರ ಉಂಟಾಗುತ್ತಿರುವ ಸಮಸ್ಯೆಯನ್ನ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಲಾಯಿತು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಗುತ್ತಿಗೆ ಪಡೆದ ಕಂಪನಿಯ ಮೇಲ್ವಿಚಾರಕರಾದ ಕೃಷ್ಣ ಅವರು 2-3 ದಿನಗಳ ಒಳಗಾಗಿ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ರು. ಈ ವೇಳೆ ಸ್ಥಳೀಯರು ರಸ್ತೆಯಲ್ಲಿ ಸಂಚರಿಸುವಾಗ ಉಂಟಾಗುತ್ತಿರುವ ಸಮಸ್ಯೆಯನ್ನ ಗಮನಕ್ಕೆ ತಂದ್ರು. ಈ ವೇಳೆ ಮಾತನಾಡಿದ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ, ಇಲ್ಲಿ ಹೆಗಡೆ ತಾರಿಬಾಗಿಲು ಅಘನಾಶಿನಿ ನದಿಗೆ ಸೇತುವೆ ನಿರ್ಮಾಣದ ಕಾಮಗಾರಿ ನಡೆಯುತ್ತಾ ಇತ್ತು. ಸೇತುವೆ ನಿರ್ಮಾಣದ ಸಂದರ್ಭದಲ್ಲಿ ಹಾಕಲಾಗಿದ್ದ ಮಣ್ಣು ಮಳೆಯ ನೀರಿಂದಾಗಿ ರಸ್ತೆಯ ಮೇಲೆ ಕೆಸರು ತುಂಬಿಕೊಂಡಿದೆ. ಇದರಿಂದ ಈ ಭಾಗಕ್ಕೆ ಸಂಚರಿಸುವ ಹೆಗ್ಡೆ ಬಸ್ ತಿರುಗಿಸಲು ಸಮಸ್ಯೆ ಉಂಟಾಗಿದೆ. ಇದರಿಂದ 1.5 ಕಿಲೋಮೀಟರ್ ಶಾಲಾ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ನಡೆದುಕೊಂಡು ಹೋಗಿ ಬಸ್ ಹಿಡಿಯುವ ಸಮಸ್ಯೆ ಉಂಟಾಗಿದೆ. ಶಾಲಾ ಕಾಲೇಜಿಗೆ ಸಂಚರಿಸುವ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿ ಪರಿಗಣಿಸಿದೆ. ಇಲ್ಲಿನ ಜನರ ಸಮಸ್ಯೆಯನ್ನ ಗುತ್ತಿಗೆ ಪಡೆದ ಕಂಪನಿಯ ಮೇಲ್ವಿಚಾರಕರ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಲಾಯಿತು ಎಂದು ಹೇಳಿದ್ರು. ತಾರೆಬಾಗ್ಲ ಹತ್ರ ಏನಿದೆ ಬ್ರಿಡ್ಜ್ ವರ್ಕ್ ನಡೀತಾ ಇದೆ, ಸೇತುವೆ ವರ್ಕ್ ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. ಅದರಲ್ಲೂ ಮತ್ತೆ ಏನಾಗಿದೆ, ಇವರು ವರ್ಕ್ ಸ್ಟಾರ್ಟ್ ಮಾಡ್ದಲಿಂದ ಕೂಡ ಇವತ್ತು ಜನರಿಗೆ ಸಮಸ್ಯೆನೇ ಆಗ್ತಾ ಇದೆ. ಬಹುಶಃ ಏನೋ ನಮ್ಮ ಒಂದು ಅಭಿವೃದ್ಧಿಯ ಚಿಂತನೆ ಇರ್ತಕ್ಕಂಥ ಎಲ್ಲ ಜನಗಳು ಕೂಡ ಅದನ್ನ ಸುಧಾರಿಸ್ಕೊಂಡು ಹೋಗ್ತಾ ಇದ್ದೇವೆ. ಯಾಕೆಂತಂದ್ರೆ ಒಂದು ಅಭಿವೃದ್ಧಿ ಆಗ್ಲಿ, ಒಂದು ಸೇತುವೆ ಆಗ್ಲಿ, ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಒಂದು ಯೋಚನೆಯಿಂದ ಇವತ್ತೆಲ್ಲವನ್ನು ಕೂಡ ಅನುಭವಿಸ್ಕೊಂಡು ಹೋಗ್ತಾ ಇದ್ದೇವೆ. ಆದ್ರೆ ಇವತ್ತು ತಡಿಲಾರ್ದಂತ ಒಂದು ಪರಿಸ್ಥಿತಿಯನ್ನ ಇಲ್ಲಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ಇವತ್ತು ಬಸ್ ತಿರುಗ್ತಾ ಇದ್ದಂತ ಒಂದು ಸ್ಥಳದಲ್ಲಿ ಅವರು ಹಾಕಿದಂತ ಒಂದು ಹೊಸ ಮಣ್ಣು ಇರ್ಬೋದು ಮತ್ತು ಮಳೆಯಿಂದಾಗಿಯೂ ಕೂಡ ಎಲ್ಲ ಸಮಸ್ಯೆಗಳಿಂದ ಕೂಡ ಇವತ್ತು ಬಸ್ ತಿರುಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೆಚ್ಚು ಕಡಿಮೆ ಬಸ್ ಅನ್ನು ತಿರುಗಿಸ್ಲಿಕ್ಕೂ ಕೂಡ ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಕೂಡ ಒಂದು ಜಾಗವನ್ನು ಮಾಡಿಕೊಟ್ಟಿದ್ರು. ಬಟ್ ಅಲ್ಲೂ ಕೂಡ ಅದೇ ರೀತಿ ಸಮಸ್ಯೆ ಆಗಿರೋದ್ರಿಂದ ಇಲ್ಲಿಂದ ಒಂದು ಕಿಲೋಮೀಟರ್ ಹಿಂದ್ಗಡೆ ಬಸ್ ಅನ್ನ ತಿರುಗಿಸ್ತಕ್ಕಂಥ ಪರಿಸ್ಥಿತಿ ಇದೆ. ಮತ್ತು ಸ್ಕೂಲ್ ಮಕ್ಕಳು ಮತ್ತು ಎಲ್ಲ ದಿನನಿತ್ಯದಲ್ಲಿ ನಮ್ಮ ದಿನಚರಿಗೆ ಮತ್ತು ಕೆಲಸಕ್ಕೆ ಹೋಗ್ತಕ್ಕಂಥ ಎಲ್ಲರೂ ಕೂಡ ಇವತ್ತು 1 ಕಿಲೋಮೀಟರ್ ಅಷ್ಟು ನಡೆದುಕೊಂಡು ಹೋಗಿ ಬಸ್ ಹತ್ತಕ್ಕಂಥ ಮತ್ತು ಅಲ್ಲಿಂದ ಬಸ್ ಇಳಿದು ಮತ್ತೆ 1 ಕಿಲೋಮೀಟರ್ ನಡ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ರವಿ ನಾಯ್ಕರು ಮತ್ತೆ ಹಾಗೆ ಇಲ್ಲಿ ಹೆಗಡೆಯ ಎಲ್ಲ ಹರೀಶ್ ನಾಯ್ಕು ಹಾಗೆ ನಮ್ಮ ಎಲ್ಲ ಮಿತ್ರರೊಂದಿಗೆ ಇವತ್ತು ಒಂದು ಸೈಟಿನ ಏನು ಬ್ರಿಡ್ಜಿನ ಮೇಲ್ಸೇತುವೆಯ ಒಂದು ಮೇಲ್ವಿಚಾರಕರೇನಿದ್ದಾರೆ ಕೃಷ್ಣ ಅಂತೇಳಿ ಅವ್ರನ್ನ ಇವತ್ತು ಸ್ಥಳಕ್ಕೆ ಕರೆಸಿದೀವಿ. ಅವರು ಕೂಡ ಈಗ ಹೇಳಿದ್ದಾರೆ, ಇನ್ನು 3 ದಿವಸದಲ್ಲಿ ನಾವು ಒಂದು ಸರಿಯಾದ ವ್ಯವಸ್ಥೆಯನ್ನ ಮಾಡ್ಕೊಡ್ತೇವೆ ಅಂತ ಹೇಳಿ. ಹಾಗಾಗಿ KSRTCಯ ಬಸ್ನ ಏನಿದ್ದಾರೆ ಡಿಪೋ ಮ್ಯಾನೇಜರ್ ಕೂಡ ಅವರು ಕೂಡ ಮುತುವರ್ಜಿಯನ್ನು ವಹಿಸಬೇಕು. ಯಾಕಂತಂದ್ರೆ ಇಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ದಯಮಾಡಿ ಅವರು ಕೂಡ ಈ ಪರಿಸ್ಥಿತಿಯನ್ನ ಮನಗಂಡು ಬಸ್ಸನ್ನ ಇಲ್ಲೇ ತಿರುಗಿಸ್ತಕ್ಕಂಥ ಡ್ರೈವರ್ಗಳಿಗೆ ಹೇಳಿ ಬಸ್ಸನ್ನ ತಿರುಗಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇವೆ. ಇದು ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹೋರಾಟದ ಹಾದಿಯನ್ನು ಹಿಡಿಬೇಕಾಗ್ತದೆ. ಅವ್ರಿಗೆ ಕೂಡ ಮನವಿ ಕೊಡ್ತೇವೆ ಈಗ ಸೇತುವೆ ಕಾಮಗಾರಿ ನಡೆಯುತ್ತಿರುವುದರಿಂದ ಒಮ್ಮೆಲೆ ಮಣ್ಣನ್ನ ತೆಗೆದು ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು ಮತ್ತೆ ನಮ್ಮ ಕಂಪನಿಯ ವಾಹನಗಳು ತಿರುಗಾಡಿ ಮತ್ತೆ ರಸ್ತೆ ಹೊಂಡ ಬೀಳುತ್ತದೆ. ಇನ್ನು 2-3 ದಿನಗಳ ಕಾಲಾವಕಾಶ ನೀಡಿದ್ರೆ ಸೇತುವೆ ನಿರ್ಮಾಣದ ಸಾಮಗ್ರಿಗಳು ಎಲ್ಲವನ್ನ ಬೇರೆ ಕಡೆಗೆ ಸ್ಥಳಾಂತರಿಸಲಿದ್ದೇವೆ. ನಂತರ ಬಸ್ ತಿರುಗಿಸಲು ಸಾರ್ವಜನಿಕರಿಗೆ ಸಂಚರಿಸಲು ಅನುಕೂಲ ಮಾಡಿಕೊಡುತ್ತೇವೆ ಎಂದು ಗುತ್ತಿಗೆ ಪಡೆದ ಕಂಪನಿಯ ಮೇಲ್ವಿಚಾರಕರಾದ ಕೃಷ್ಣ ಅವರು ಹೇಳಿದ್ರು. ಕೆಲಸ ನಡೀತಿರೋದ್ರಿಂದ ನಮ್ಮ ಗಾಡಿಗಳು ಬರ್ತಾ ಇರ್ತವೆ, ಮಾಡಿಕೊಟ್ರು ಅದು ಪೂರ ಮತ್ತೆ ಹಾಳಾಗೋದು ಆಗ್ತಾ ಇರ್ತವೆ. 1-2-3-4 ದಿವಸ ನಮಗೆ ಟೈಮ್ ಕೊಟ್ಟರೆ ನಮ್ದೆಲ್ಲ ಇಲ್ಲಿ ಮಟೀರಿಯಲ್ ಎಲ್ಲ ಇದೆ, ಕ್ಲಿಯರ್ ಆಗುತ್ತೆ. ಅದಾದ ಕೂಡಲೇ ನಿಮ್ಗೆ ಇಮಿಡಿಯೇಟ್ ಇಲ್ಲಿ ಯಾವ ಥರ ಬೇಕು ನಾವು ಆ ಥರ ಸ್ವಲ್ಪ ಕಲ್ಲು ಗೊಜ್ಜಿ ಕ್ರಷರಿಂದ ಏನೋ ತಂದ್ಕೊಂಡು ಅದೇ ಥರ ಗಟ್ಟಿ ಮಾಡಿ ಕೊಡ್ತೀವಿ. ಮತ್ತೇನು ಸಮಸ್ಯೆ ಆಗಲ್ಲ ನಿಮಗೆ.
ಈ ಸಂದರ್ಭದಲ್ಲಿ ಸ್ಥಳೀಯರಾದ ಜಗದೀಶ್ ನಾಯ್ಕ್, ಈಶ್ವರ ಪಡ್ಗಾರ್, ಹರೀಶ್ ನಾಯ್ಕ್, ರಾಜು ಅಂಬಿಗ್, ರವಿ ನಾಯ್ಕ್, ನವೀನ್ ನಾಯ್ಕ್ ಸೇರಿದಂತೆ ಇತರರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.